ನಮಸ್ಕಾರ, ನಾನು ಪ್ರಭಾಕರ್. ಇಂದಿನ ಪ್ರಚಲಿತ ವಿದ್ಯಮಾನಗಳು. ಕಾವೇರಿ ನದಿ ಮಾಲಿನ್ಯಕ್ಕೆ ಕಾರಣವಾಗಿದ್ದ ಪೈಪ್ಲೈನ್ ಅನ್ನು ದುರಸ್ತಿಗೊಳಿಸಲಾಗಿದೆ. ಕುಶಾಲನಗರದಲ್ಲಿ ಕಾವೇರಿ ನದಿಗೆ ಸಂಸ್ಕರಿಸದ ಒಳಚರಂಡಿ ನೀರು ಸೇರಲು ಕಾರಣವಾಗಿದ್ದ ಹಾಳಾದ ಪೈಪ್ಲೈನ್ ಅನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಎಸ್ಪಿಸಿಬಿ ಗುರುತಿಸಿ ದುರಸ್ತಿಪಡಿಸಿದೆ. ಆದರೂ ವಾಣಿಜ್ಯ ಸಂಸ್ಥೆಗಳಿಂದ ತ್ಯಾಜ್ಯ ನೀರು ನದಿಗೆ ಸೇರುವ ದೊಡ್ಡ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಇದೇ ರೀತಿಯಲ್ಲಿ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಕೊಳಚೆ ನೀರು ಕೆರೆ ಹಾಗೂ ನದಿಗಳಿಗೆ ಸೇರುವುದು ಕಾಣಬಹುದಾಗಿದೆ. ಡಿಕೆ ಶಿವಕುಮಾರ್ ಜೈಲಿನಲ್ಲಿ ಶಾಸಕರ ಭೇಟಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ವಿಚಾರಣಾಧೀನ ಕೈದಿಗಳಾಗಿರುವ ಕಾಂಗ್ರೆಸ್ ಶಾಸಕರಾದ ವಿನಯ್ ಕುಲಕರ್ಣಿ ಮತ್ತು ಕೆಸಿ ವೀರೇಂದ್ರ ಪಪ್ಪಿಯವರನ್ನು ಭೇಟಿಯಾದರು. ಇದು ರಾಜಕೀಯ ವಲಯದಲ್ಲಿ ಊಹಾಪೋಹಗಳಿಗೆ ಕಾರಣವಾಗಿದೆ. ಮತ್ಸ್ಯದರ್ಶಿನಿ ಯೋಜನೆ. ಮುಖ್ಯಮಂತ್ರಿ ಬಜೆಟ್ನಲ್ಲಿ ಘೋಷಿಸಿದ್ದ ಮತ್ಸ್ಯದರ್ಶಿನಿ ಸೀಫುಡ್ ಕ್ಯಾಂಟೀನ್ ಶೀಘ್ರದಲ್ಲೇ ಮೈಸೂರಿನಲ್ಲಿ ಬರಲಿದೆ. ಹಳೆಯ ಡಿಸಿ ಕಚೇರಿ ಬಳಿ ಇರುವ ಖಾಲಿ ಕಟ್ಟಡವನ್ನು ಇದಕ್ಕಾಗಿ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ. ದೇಶದ ಸುದ್ದಿ. ತೇಜಸ್ ಜೆಟ್ ಅಪಘಾತ. ದುಬೈ ನಡೆಯುತ್ತಿರುವ ಏರ್ ಶೋನ ಪ್ರದರ್ಶನದ ವೇಳೆ ಭಾರತೀಯ ವಾಯುಪಡೆಯ ತೇಜಸ್ ಫೈಟರ್ ಜೆಟ್ ಪತನಗೊಂಡಿದ್ದು ಪೈಲಟ್ ಸಾವನ್ನಪ್ಪಿದ್ದಾರೆ. 20 ವರ್ಷಗಳ ಅವಧಿಯಲ್ಲಿ ಪತನಗೊಂಡ ಎರಡನೇ ತೇಜಸ್ ಫೈಟರ್ ಜೆಟ್ ಇದಾಗಿದೆ. ಭಾರತಕ್ಕೆ ಹೊಸ ಕ್ಷಿಪಣಿ ವ್ಯವಸ್ಥೆ. ಅಮೆರಿಕದ ಅನುಮೋದನೆಯ ನಂತರ ಭಾರತಕ್ಕೆ ಹೊಸ ಕ್ಷಿಪಣಿ ವ್ಯವಸ್ಥೆ ಸಿಗಲಿದೆ. ಬಾಂಗ್ಲಾದೇಶದಲ್ಲಿ 5.5 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಸಾವಿನ ಸಂಖ್ಯೆ ಏರಬಹುದೆಂದು ಅಂದಾಜಿಸಲಾಗಿದೆ. ಢಾಕಾದಲ್ಲಿ ಅಪಾರ ಪ್ರಮಾಣದ ಆಸ್ತಿ ನಷ್ಟವಾಗಿದೆ ಎಂದು ತಿಳಿದುಬಂದಿದೆ. ಕೋಲ್ಕತ್ತಾ ಸೇರಿದಂತೆ ಭಾರತದ ಕೆಲವು ಭಾಗಗಳಲ್ಲಿಯೂ ಇದರ ಪರಿಣಾಮ ಕಂಡುಬಂದಿದೆ. ನೌಕಾಪಡೆಯ ಮಾಹಿತಿ ಹಂಚಿಕೆ. ಭಾರತೀಯ ನೌಕಾಪಡೆಯ ಹಡಗುಗಳು ಮತ್ತು ಇತರ ರಹಸ್ಯ ಮಾಹಿತಿಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಂಡ ಆರೋಪದ ಮೇಲೆ ಕರ್ನಾಟಕ ಪೊಲೀಸರು ಉತ್ತರ ಪ್ರದೇಶದ 2 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. G20 ಶೃಂಗಸಭೆ. ಪ್ರಧಾನಿ ಮೋದಿ ಅವರು G20 ಶೃಂಗಸಭೆಯ ಸಲುವಾಗಿ ಜೊಹಾನ್ಸ್ಬರ್ಗ್ ತಲುಪಿದ್ದು ಅಲ್ಲಿರುವ ಭಾರತೀಯ ಸಮುದಾಯದಿಂದ ಅದ್ಧೂರಿ ಸ್ವಾಗತ ಪಡೆದರು. ಅಂತಾರಾಷ್ಟ್ರೀಯ ಸುದ್ದಿಗಳು. ಅಮೆರಿಕದಿಂದ ಭಾರತಕ್ಕೆ ರಕ್ಷಣಾ ಸಲಕರಣೆ ಮಾರಾಟ. ಅಮೆರಿಕ ಸರ್ಕಾರವು ಭಾರತಕ್ಕೆ $93 ಮಿಲಿಯನ್ ಮೌಲ್ಯದ ಜಾವಲಿನ್ ಕ್ಷಿಪಣಿಗಳು ಸೇರಿದಂತೆ ಮಹತ್ವದ ರಕ್ಷಣಾ ಉಪಕರಣಗಳ ಮಾರಾಟಕ್ಕೆ ಅನುಮೋದನೆ ನೀಡಿದೆ. ಚೀನಾ ಕೃತಕ ದ್ವೀಪ ನಿರ್ಮಾಣ. ಚೀನಾ ವಿಶ್ವದ ಮೊದಲ ಕೃತಕ ತೇಲುವ ದ್ವೀಪವನ್ನು ನಿರ್ಮಿಸುತ್ತಿದ್ದು ಇದು ಪರಮಾಣು ದಾಳಿಯಿಂದಲೂ ಬದುಕುಳಿಯುವ ಸಾಮರ್ಥ್ಯ ಇದೆ ಎನ್ನಲಾಗಿದೆ. ಯುಎನ್ ಭದ್ರತಾ ಮಂಡಳಿ ಸುಧಾರಣೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವೀಟೋ ಅಧಿಕಾರದ ದುರ್ಬಯೋಗವನ್ನು ಕೊನೆಗೊಳಿಸಿ ಸಮಗ್ರ ಸುಧಾರಣೆಗಳನ್ನು ತರಲು ಭಾರತ ಒತ್ತಾಯಿಸಿದೆ. ಮಿಸ್ ಯೂನಿವರ್ಸ್ 2025. ಮೆಕ್ಸಿಕೋದ ಫಾತಿಮಾ ಬಾಷ್ ಅವರು ಮಿಸ್ ಯೂನಿವರ್ಸ್ 2025 ಕಿರೀಟವನ್ನು ಗೆದ್ದಿದ್ದಾರೆ. ಮೌಂಟ್ ಸೆಮೆರು ಜ್ವಾಲಾಮುಖಿ ಸ್ಫೋಟ. ಇಂಡೋನೇಷ್ಯಾದ ಮೌಂಟ್ ಸೆಮೆರು ಜ್ವಾಲಾಮುಖಿ ಸ್ಫೋಟವಾಗಿದ್ದು 900ಕ್ಕೂ ಹೆಚ್ಚು ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿದೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.